ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಲ್ಲ ಕಲ್ತಿರೋ ವಿಚಾರ ಏನಂದರೆ ಕೆಂಪೇಗೌಡ ಮತ್ತು ಬನಮಯ್ಯ ಜಯಂತ್ಯೋತ್ಸವ ದಿನಾಂಕ 26/7/2026 ಬೆಳಿಗ್ಗೆ 10:30ಯಿಂದ ಏನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಾರ್ಯಕ್ರಮ ರೂಪುಗೊಳ್ಳುತ್ತೆ. ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನದಾಗಿ ರೈತ ಮಕ್ಕಳು ಏನು ನಮ್ಮ ಅಣ್ಣ ತಮ್ಮಗಳಿರ್ಬೋದು, ನಮ್ಮ ಕುಲಬಾಂಧವರಿರ್ಬೋದು, ಎಲ್ಲ ನಮ್ಮ ಇಡೀ ತಾಲೂಕು ಮತ್ತು ಅಕ್ಕಪಕ್ಕ ತಾಲೂಕಿನ ಮುಖಂಡರುಗಳು, ರೈತರು ಭಾಗವಹಿಸ್ತಾ ಇದ್ದೀವಿ. ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೇ ಕೇವಲ ನಮ್ಮ ಸಮಾಜ ಅಲ್ಲದೇ ಕೆಂಪೇಗೌಡ ಮತ್ತು ಬನಮಯ್ಯ ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆ ಮನಗಂಡು ಬೇರೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಎಲ್ಲ ಒಂದು ಕಡೆಗೆ ನಾವು ಮೂಲತಃ ರೈತ ಕುಟುಂಬದವರು. ನಮಗೆ ರೈತರು ಏನು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅವ್ರ ಕಷ್ಟ ಏನು, ಅವರು ಆಗುವವುಗಳೇನು, ಈ ತಾಲೂಕಿನ ಬವಣೆ ಏನು, ಶಾಶ್ವತ ನೀರಾವರಿ ಬಗ್ಗೆ ಒತ್ತಾಯ ಮಾಡ್ತೀವಿ. ಮುಖಂಡರುಗಳಲ್ಲಿ ನಾವು ಕೇಳ್ತಕ್ಕಂಥದ್ದಿಷ್ಟೇ, ನಮ್ಮ ತಾಲೂಕಿಗೆ ನೀರಾವರಿ, ಶಾಶ್ವತ ನೀರಾವರಿನ ಕೊಡಿಸ್ಕೊಡ್ಬೇಕು ಅಂತ. ಕೇವಲ ಬನಮಯ್ಯ ಜಯಂತಿ ಮತ್ತು ಕೆಂಪೇಗೌಡ ಜಯಂತಿ ಮಾಡ್ತೀವಿ, ಉತ್ಸವ ಮಾಡ್ತೀವಿ ಅನ್ನೋದು ಒಂದೇ ಉದ್ದೇಶ ಇಟ್ಕೊಂಡು, ಆದಾಗ್ಯೂ ನಮ್ಮ ಎಲ್ಲ ಮುಖಂಡರುಗಳು, ರಾಜಕಾರಣಿಗಳಲ್ಲಿ ಮತ್ತು ಸ್ವಾಮೀಜಿಗಳಲ್ಲಿ ಒತ್ತಡ ಇರತಕ್ಕಂಥ ವಿಚಾರ ಏನಂದರೆ, ಶಾಶ್ವತ ನೀರಾವರಿ ನಮ್ಮ ತಾಲೂಕಿಗೆ ಬೇಕಾಗಿದೆ. ಈಗ ಬರ ಬಂದಿದೆ, ಬರಕ್ಕೆ ನಮ್ಗೆ ಯಾವ ಥರ ಅದನ್ನು ಈ ವರ್ಷ ನಾವು ನಿಭಾಯಿಸಬೇಕು ಅನ್ನೋ ಒಂದು ಮಹತ್ವದ ಅವ್ರ ಹತ್ರ ಆಕಾಂಕ್ಷಿಗಳಾಗಿ ನಾವು ಕೇಳೋಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಮುಂದೆ ಮಂತ್ರಿಗಳಾಗೋರು ಇದ್ದಾರೆ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ. ಎಲ್ಲ ಒಂದು ಕಡೆಗೆ ಅವ್ರನ್ನ ಆಶಯ ಭಾವನೆ ಇಟ್ಕೊಂಡಿದ್ದೀವಿ ನಾವು. ಆ ಒಂದು ಭಾವನೆಯಲ್ಲಿ ನಮ್ಮ ಏನು ಈಗ ಭದ್ರಾ ಮೇಲ್ದಂಡೆ ನೀರು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ನೆರವೇರಬೇಕು, ಆ ಕೆಲಸ ಅತಿ ಜರೂರಾಗಿ ಮಾಡಬೇಕು ಅಂತಂದು ನಾವು ಈ ಒಂದು ವೇದಿಕೆಯಲ್ಲೂ ನಾವು ಒತ್ತಾಯ ಪೂರ್ವಕವಾಗಿ ಕೈಗೊಳ್ತೀವಿ. ಸೊ ಇದೆಲ್ಲ ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗಬೇಕು, ನಮ್ಮ ತಾಲೂಕಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದೀವಿ. ಸರ್ವರು ಇದರಲ್ಲಿ ಭಾಗವಹಿಸಬೇಕು ಅಂಥೇಳಿ ನಾನು ಈ ಒಂದು ಇದರಿಂದ ಕೇಳ್ಕೊತಾ ಇದ್ದೀನಿ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಹಾಗೂ ಸುದ್ದಿವಾಹಿನಿಯ ಎಲ್ಲ ಸ್ನೇಹಿತರ ಒಂದು ನಮ್ಮ ಏನು ಸಮುದಾಯದ ಕುಂಚುಟುರಿ ಸಂಘದ ನಿರ್ದೇಶಕರುಗಳೇ ಹಾಗೂ ಸಮಾಜದ ಮುಖಂಡರೇ, ಒಂದು ಆಚರಣಾ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ಸದಸ್ಯರೇ, ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇದೇ ತಿಂಗಳು 26ನೇ ತಾರೀಕು 2026 ಭಾನುವಾರ ಸುಮಾರು ಬೆಳಗ್ಗೆ 10 ಗಂಟೆಗೆ ಒಂದು ನಾಡಪ್ರಭು ಕೆಂಪೇಗೌಡ ಹಾಗೂ ಬನಮಯ್ಯ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅಧಿಕೃತವಾಗಿ IB ವೃತ್ತದಿಂದ ಚಾಲನೆಗೊಂಡು, ತದನಂತರ ಇನ್ನು ಕಲ್ಯಾಣ ಮಂಟಪದ ಹತ್ರ ಬಂದು, ಕಲ್ಯಾಣ ಮಂಟಪದಿಂದ ಬಸ್ ಸ್ಟ್ಯಾಂಡಿಗೆ ಬಂದು, ಬಸ್ ಸ್ಟ್ಯಾಂಡಿಂದ ಈ ಒಂದು ನಮ್ಮ ರಂಗನಾಥ ಕಾಲೇಜಿನ ಆವರಣದಲ್ಲಿ ಈ ಒಂದು ಪ್ರೊಸೆಷನ್ ಅಂತ್ಯಗೊಂಡು, ಆ ನಂತರ ಒಂದು ವೇದಿಕೆ ಕಾರ್ಯಕ್ರಮ ಶುರುವಾಗುತ್ತೆ. ವೇದಿಕೆ ಕಾರ್ಯಕ್ರಮ ಸರಿಸುಮಾರು 1:30-2 ಗಂಟೆ ಅಷ್ಟೊತ್ತಿಗೆ ನಾವು ಪ್ರೊಸೆಷನ್ ಮುಗಿಸಿ ಒಂದು 2 ಗಂಟೆ ಅಷ್ಟೊತ್ತಿಗೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ನಾವೆಲ್ಲ ನಿರ್ಧರಿಸಿದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಮುಖ್ಯವಾಗಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಾಗೂ ಬೇರೆ ಸಮಾಜದ ಮುಖಂಡರು, ಯಾಕೆ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಇವತ್ತು ಏನು ನಿರ್ಮಾತೃ, ಬೆಂಗಳೂರಿನ ನಿರ್ಮಾತೃ ಅಂತಲೇ ಕರೆಸ್ಕೊಳ್ತಕ್ಕಂಥ ಕೆಂಪೇಗೌಡರು ಕೇವಲ ಒಂದು ಜಾತಿಗೆ ಸೀಮಿತವಾದಂಥವರಲ್ಲ, ಸಾಕಷ್ಟು ನೂರಾರು ಜಾತಿಗಳಿಗೆ ಇವತ್ತು ಜೀವನವನ್ನು ಮಾಡೋದಕ್ಕೆ ರೂಪಿಸ್ಕೊಟ್ಟಂಥವ್ರು, ಜೀವನವನ್ನು ರೂಪಿಸ್ಕೊಟ್ಟಂಥವ್ರು ನಾಡಪ್ರಭು ಕೆಂಪೇಗೌಡರು. ಅದೇ ರೀತಿ ಬನಮಯ್ಯ ಅವರು ಕೂಡ ಮೈಸೂರು ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಸ್ಟೇಟ್ ಬ್ಯಾಂಕ್ನ ಸಂಸ್ಥಾಪಕ ಸದಸ್ಯರಾಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ಇಬ್ಬರು ಮೇರು ನಾಯಕರಿಗೆ ನಾವು ಒಂದು ಗೌರವವನ್ನು ನಮ್ಮ ತಾಲೂಕಿನ ವತಿಯಿಂದ ಸಮರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಹಾಗಾಗಿ ಪ್ರತಿ ಸಾರಿ ತಾವು ಗೊತ್ತಿರ್ಬೋದು, ಈ ಮಟ್ಟಕ್ಕೆ ಸಂಘಟನೆಯಾಗಿ ನಾವು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಹುಲಿಕುಂಟಲ್ಲಿ ಮಾಡಿದ್ವಿ, ಬರಗೂರಿನಲ್ಲಿ ಮಾಡಿದ್ವಿ, ಇದು ಶಿರಾದಲ್ಲೂ ಸಹ ಆಗಲೇ ಆಗಿತ್ತು ಕೆಂಪೇಗೌಡ ಜಯಂತಿ. ಆದರೆ ಈ ಬಾರಿ ಈ ಸಲದ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲೂ ಕೂಡ ನಮ್ಮ ಆಚರಣಾ ಸಮಿತಿಯವ್ರನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ತಂಡವನ್ನು ರೂಪಿಸಿ, ಆ ತಂಡದವರು ಪ್ರತಿಯೊಂದು ಹಳ್ಳಿಗೂ, ಆ ಪಂಚಾಯತಿಗೆ ಬರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ಒಂದು ನಮ್ಮ ಸಮುದಾಯದವ್ರು ಇರ್ಬೋದು,
ನಮ್ಮ ಬೇರೆ ಸಮುದಾಯ ಎಲ್ಲರೂ ಕೂಡ ಒಂದು ಈ ಪತ್ರಿಕೆಯನ್ನು ತಲುಪಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ, ಸಂಘಟಿತರಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಸಾಕಷ್ಟು ಶ್ರಮಪಟ್ಟು ಎಲ್ಲ ತಾಲೂಕಿನ ಎಲ್ಲ ಮೂಲೆಗಳಿಗೂ ನಾವು ಈ ಒಂದು ಆಹ್ವಾನ ಪತ್ರಿಕೆಯನ್ನು ತಲುಪಿಸೋ ಒಂದು ಕೆಲಸವನ್ನು ಮಾಡಿದ್ದೇವೆ. ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಮತ್ತೊಂದು ಹೇಳೋದಕ್ಕೆ ಬಯಸ್ತೇನೆ. ಈಗ ನಮ್ಮ ಸಮಾಜ ದೊಡ್ಡದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ನಾವು ಇನ್ವಿಟೇಷನ್ ಮಾಡ್ಬೇಕಾದ್ರೆ ನಾವು ಬೇರೆ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಪ್ರಮುಖವಾದವ್ರನ್ನ ಮಾತ್ರ ಹಾಕ್ಸಿ ಉಳಿದವ್ರೆಲ್ಲರೂ ಬೇಡ, ಯಾರ ಹೆಸರು ಬೇಡ ಅಂತ. ಆದಾಗ್ಯೂ ಕೂಡ ಕೆಲವ್ರ ಹೆಸರು ಬಿಟ್ಟೋಗಿರ್ಬೋದು. ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ಪಂಚಾಯತಿನಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ಸಮಾಜದ ಎಲ್ಲರೂ ಲೀಡ್ರ್ಗಳಿದ್ದಾರೆ. ಪ್ರತಿಯೊಬ್ಬರೂ ಇಲ್ಲಿ ನಾವು ಹಾಕ್ಸೋದಕ್ಕೆ ಮಾಡೋದಕ್ಕೆ ಆದರೆ ನಾವು ಇದನ್ನೇ ಇನ್ವಿಟೇಷನ್ನೇ ಬುಕ್ ಮಾಡೋ ರೀತಿ ಆಗುತ್ತೆ. ಹಾಗಾಗಿ ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವ್ರಿಗೆ ತಪ್ಪನ್ನು ನಾವು ಕ್ಷಮೆಯನ್ನು ಕೇಳ್ತಾ, ಯಾರು ಕೂಡ ಅನ್ಯತಾ ಭಾವಿಸ್ದೆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ, ಅದೇ ರೀತಿ ಅವತ್ತಿನ ದಿವಸ ಏನು ಬರ್ತಕ್ಕಂಥ ವಾಹನಗಳಿಗೆ ನಮ್ಮ ಉರ್ದು ಶಾಲೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ವೆಹಿಕಲ್ಗಳು ಓಡಾಡೋದ್ರಿಂದ ಇಲ್ಲಿ ರೋಡ್ ಪಕ್ಕದಲ್ಲಿ ಪಾರ್ಕಿಂಗು ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಉರ್ದು ಶಾಲೆ ಇರ್ಬೋದು, ವೆಟರ್ನರಿ ಹಾಸ್ಪಿಟ್ಲ್ ಇರ್ಬೋದು, ಆ ಎರಡು ಇದರಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಊಟದ ವ್ಯವಸ್ಥೆ ನಮ್ಮ ಪಕ್ಕದ ರೋಡಲ್ಲೇ ಊಟದ ವ್ಯವಸ್ಥೆ ಬಫೆ ಸಿಸ್ಟಮನ್ನು ಮಾಡಿ ಒಂದು 4-5 ಗಾಡಿನಲ್ಲಿ ಅವರು ಬಫೆ ಸಿಸ್ಟಮ ನಮ್ಮ ಜೀನಿ ಸಂಸ್ಥೆಯ ದಿಲೀಪ್ ಅವರು ಈ ಒಂದು ಊಟದ ವ್ಯವಸ್ಥೆನ ಸಂಪೂರ್ಣವಾಗಿ ಅವರು ಒಪ್ಕೊಂಡಿರ್ತಾರೆ. ಅವರು ಆ ಒಂದು ಶಿಸ್ತುಬದ್ಧವಾಗಿ ಆ ಊಟದ ವ್ಯವಸ್ಥೆನ ಮಾಡಿಸ್ಕೊಡ್ತಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸಿ ನಮಸ್ಕಾರ. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.